CPSTR 2022 ಸಾಮಾನ್ಯ ಜ್ಞಾನ ಕನ್ನಡ ಪ್ರಶ್ನೆ ಪತ್ರಿಕೆಯ 2ನೇ ಭಾಗ. ಈಗಾಗಲೇ ನಾವು 13 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವಾಗ 14ನೇ ಪ್ರಶ್ನೆ, ಜ್ಞಾನಿ ಪದದ ವಿರುದ್ಧಾರ್ಥಕ ಪದ. ಆಯ್ಕೆಗಳನ್ನು ನೋಡ್ತೀವಿ. ಸುಜ್ಞಾನಿ, ಜ್ಞಾನ, ವಿಜ್ಞಾನಿ, ಅಜ್ಞಾನಿ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ಅಜ್ಞಾನಿ. ಇದಕ್ಕೆ ಸರಿಯಾದ ಉತ್ತರ ಅಜ್ಞಾನಿ ಅಂದ್ರೆ ಜ್ಞಾನ ಇಲ್ಲದವನು ಅಂತ ಅರ್ಥವನ್ನ ಕೊಡ್ತಕ್ಕಂಥದ್ದು. ಹಾಗಾದ್ರ ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ಅಜ್ಞಾನಿ. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ, ಮರಣ, ಪರಿಶುದ್ಧತೆ, ಪಾತಿ ಅರ್ಥ ಹೊಂದಿರುವ ಪದ. ಆಯ್ಕೆಗಳನ್ನು ನೋಡ್ತೀವಿ. ಮಡಿ, ಕಾಡು, ಬೇಡ, ಹರಿ. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮಡಿ ಅಂತಕ್ಕಂಥದ್ದು. ಮಡಿ ಪದಕ್ಕೆಯು ಹಲವು ಅರ್ಥಗಳನ್ನು ನೋಡ್ತೀವಿ. ಮರಣ, ಪರಿಶುದ್ಧತೆ, ಅದೇ ರೀತಿಯಾಗಿ ಪಾತಿ ಅಂತೇಳಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಮಡಿ ಅಂತಕ್ಕಂಥದ್ದು. ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ, ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ. ಮಾಡುವೆ ಪದದಲ್ಲಿರ್ತಕ್ಕಂತಹ ಕ್ರಿಯಾರೂಪ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಪ್ರಶ್ನಾರ್ಥಕ, ವಿರುದ್ಧಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ ಮಾಡುವೆ ಅಂತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇದು ಭವಿಷ್ಯದ ಬಗ್ಗೆ ಸೂಚನೆಯನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಂಭವನಾರ್ಥಕ. ನಾನಿನ್ನು ಮಾಡುವೆ ಅಂತಕ್ಕಂಥದ್ದು, ಅವನಿನ್ನು ಮಾಡಿಲ್ಲ, ಇನ್ನು ಮಾಡುವೆ ಅಂತಕ್ಕಂಥದ್ದು ಇಲ್ಲಿ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಸಂಭವನಾರ್ಥಕ ಆಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಭವಿಷ್ಯದ ಉದ್ದೇಶವನ್ನಲ್ಲಿ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 3ನೇದು ಸಂಭವನಾರ್ಥಕ. ಪ್ರಶ್ನೆ, ವಿವರಣೆ ಮುಂದಿದೆ ಎಂದು ಸೂಚಿಸುವ ಚಿಹ್ನೆ ಯಾವುದು ಅಂತಕ್ಕಂಥ ಪ್ರಶ್ನೆ. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬಹಳಷ್ಟು ಈಸಿಯಾದ ಪ್ರಶ್ನೆ, ವಿವರಣಾತ್ಮಕ ಚಿಹ್ನೆ. ಹಾಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವಿವರಣಾತ್ಮಕ ಚಿಹ್ನೆ. ಮನೆ ಪದ ಗ್ರಾಂಥಿಕ ರೂಪವನ್ನು ಕೇಳಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬರುತ್ತಾನೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಪದರೂಪ. ಪ್ರಶ್ನೆ, ಸರಿಯಾದ ಪದರೂಪವನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 2ನೇದು ಅನಿರ್ವಚನೀಯ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಇದರ ಅರ್ಥ ವರ್ಣನೆ ಮಾಡಲು ಆಗದಷ್ಟು ವಿಶೇಷವಾದುದು ಅಂತಕ್ಕಂಥದ್ರ ಅರ್ಥವನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 2ನೇದು. ಪ್ರಶ್ನೆ, ಅಣ್ಣ ಪದದ ಬಹುವಚನ ರೂಪವನ್ನು ಕೇಳಿದ್ದಾರೆ. ಅಣ್ಣರು, ಅಣ್ಣವು, ಅಣ್ಣಗಳು, ಅಣ್ಣಂದಿರು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅಣ್ಣ ಪದದ ಬಹುವಚನ ರೂಪ ಬಂದ್ಬಿಟ್ಟು ಅಣ್ಣಂದಿರು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಮಾಲೆಯ ಪದವು ಗಣ. ಯಾವ ಒಂದು ಗಣವನ್ನ ಇಲ್ಲಿ ಹೊಂದಿದೆ ಅಂತಕ್ಕಂಥ ನಾವು ಆಯ್ಕೆಯನ್ನ ಮಾಡಬೇಕು. ಸಗಣ, ಭಗಣ, ಸಗಣ, ಯಗಣ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭಗಣ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ಗಣಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನೋಡ್ತಾ ಹೋಗೋಣ. ಯಗಣ ಅಂದ್ರೆ ಇಲ್ಲಿ ಲಘು ಬರ್ತಕ್ಕಂಥದ್ದು, ನಂತರ ಗುರು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಗಣ, ಅದೇ ರೀತಿಯಾಗಿ ತಗಣ, ತಗಣವನ್ನು ನೋಡ್ತೀವಿ. ಅದೇ ರೀತಿಯಾಗಿ ರಗಣ, ರಗಣ, ಅದೇ ರೀತಿಯಾಗಿ ಜಗಣ, ಜಗಣ, ಅದೇ ರೀತಿಯಾಗಿ ಭಗಣ, ಅದೇ ರೀತಿಯಾಗಿ ನೋಡ್ತೀವಿ. ನೆಕ್ಸ್ಟ್ ನಗಣ, ಅದೇ ರೀತಿಯಾಗಿ ನೆಕ್ಸ್ಟ್ ಸಗಣ. ಹಾಗಾದ್ರ ಈ ಒಂದು ಗಣಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಅಲಂಕಾರ ಗುರುತಿಸಿ. ಅಲಂಕಾರ, ನಿಜರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಂತಕ್ಕಂಥದ್ದು. ನಿಜರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಆಯ್ಕೆಗಳನ್ನು ನೋಡ್ತೀವಿ. ರೂಪಕ, ದೃಷ್ಟಾಂತ, ಉಪಮ, ಶ್ಲೇಷ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಉಪಮ ಅಲಂಕಾರ. ಕಾವ್ಯಕ್ಕೆ ಶೋಭೆ ತರ್ತಕ್ಕಂಥ ಭಾಷೆಯ ವಿಶೇಷತೆಗೆ ಏನಂತೇಳಿ ಕರೀತಾರೆ ಅಂದ್ರೆ ಅಲಂಕಾರ ಅಂತೇಳಿ ಕರೆಯುತ್ತಾರೆ. ಹಾಗಾದ್ರೆ ಇಲ್ಲಿ ಹೋಲಿಕೆಯನ್ನ ಕಾಣ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ಉಪಮ ಅಲಂಕಾರ. ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು ಅಂತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಜನ್ನ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಘವಾಂಕ. ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗೆ ಇದಕ್ಕೆ ಸರಿಯಾದ ಉತ್ತರ ರಾಘವಾಂಕ. ರಾಘವಾಂಕ ಷಟ್ಪದಿಯ ಮೊದಲ ಕವಿಯಾಗಿ ಪ್ರಸಿದ್ಧರಾಗಿದ್ದಾರೆ. ವಿಶೇಷವಾಗಿ ಹರಿಶ್ಚಂದ್ರ ಖಂಡ ಕಾವ್ಯದಲ್ಲಿ ಇದನ್ನ ಬಳಸಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ತಾಳಿದವನು
ಬಾಳಿಯನು ಗಾದೆಯ ಮಹತ್ವವನ್ನ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡ್ತೀವಿ. ವಿದ್ಯೆ, ಶ್ರಮ, ಸಮಯ, ತಾಳ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ತಾಳಿದವನು ಬಾಳಿಯನು ಅಂತಕ್ಕಂಥದ್ದು. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ತಾಳ್ಮೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಈ ಗಾದೆಯು ಸಮಾಜದಲ್ಲಿ ಗೌರವ, ನೆಮ್ಮದಿ ಮತ್ತು ದೀರ್ಘಾಯುಷ್ಯವನ್ನ ತಾಳ್ಮೆಯ ಮೂಲಕ ಗಳಿಸುವುದನ್ನ ಒತ್ತಿ ಹೇಳ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ತಾಳ್ಮೆ.